ಈ ಕಾರ್ಯಾಲಯ ಇದು ದೇವಸ್ಥಾನ ಇದ್ದಂಗೆ, ಇದು ಗುಡಿ ಇದ್ದಂಗೆ. ನೀವೆಲ್ಲ ಪಕ್ಷದ ಕಾರ್ಯಕರ್ತರು, ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ಇವತ್ತೊಂದು ದಿವಸ ಆ ದೇವರ ಗುಡಿಯಲ್ಲಿ ಇವತ್ತೊಂದು ದಿವಸ ನೀವು ಭಾಗ, ನೀವೇ ದೇವರಿದ್ದಂಗೆ ನಮ್ಗೆ. ಅದನ್ನು ನಾವು ತಿಳ್ಕೊಂಡು ಇವತ್ತೊಂದು ದಿವಸ ನಾವು ಕೆಲಸ ಮಾಡಬೇಕು. 28ರ ಚುನಾವಣೆ ಬರ್ತದೆ. 28ರ ಚುನಾವಣೆಯಲ್ಲಿ ನಾವು 2000 ಹಿಂದೆ 23ರಲ್ಲಿ ನಾವು 136 ಸೀಟನ್ನು ಪಡ್ಕೊಂಡಿದ್ವಿ. 28ರಲ್ಲಿ ನಾವು ಕನಿಷ್ಠ ಪಕ್ಷ 150 ಸೀಟನ್ನು ಪಡ್ಕೊಳ್ಬೇಕು. ತದನಂತರ ವಿಜಯಪುರ ಜಿಲ್ಲೆಯಲ್ಲಿ 8ಕ್ಕೆ 6 ಜನ ಶಾಸಕರಿದ್ದೀವಿ. ನಗರದ ಶಾಸಕರನ್ನ ಒಬ್ಬ ಅಲ್ಪಸಂಖ್ಯಾತರ ಶಾಸಕರನ್ನ ಮಾಡಲಿಕ್ಕೆ ಬೇಕು ಅನ್ನೋ ಮಾತನ್ನು ತಿಳಿಸೋದ್ರ ಜೊತೆಗೆ ದೇವರಪುರಿಯಲ್ಲಿ ಉತ್ತರಿಸೋ ನಮ್ಮ ಶಾಸಕರಿಲ್ಲ. ಕರ್ನಾಟಕದಿಂದ ಅಲ್ಲಿ ನಮ್ಮ ಶಾಸಕರಿದ್ದಂಥವ್ರು ಬೇರೆ ಪಕ್ಷಕ್ಕೆ ಹೋಗಿದ್ರೆ ನಮ್ಮಲ್ಲಿ ದೇವರಪುರಿಯಲ್ಲಿ ಹೊಡೆತ ಬಿದ್ದಿದೆ. ದೇವರಪುರಿಗೂ ಕೂಡ ಆ ಕ್ಷೇತ್ರಗೆಲ್ಲ ಉಳಿದ ಕ್ಷೇತ್ರದಾಗೆಲ್ಲ MLAs ಇದ್ದಾರೆ, ಅವ್ರು ತಮ್ಮ ಕಾಳಜಿ ತಗೋತಾರೆ. ಆದರೆ ಈ 2 ಮತಕ್ಷೇತ್ರಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ದೇವರಪುರಿಗೆ ಮತ್ತು ನಗರ ಎರಡನ್ನೂ ಕೂಡ ಗೆಲ್ಲಬೇಕು. 2029 ಪಾರ್ಲಿಮೆಂಟ್ ಸೀಟ್ ಅದನ್ನು ಕೂಡ ನಾವು ಗೆಲ್ಲಬೇಕು. ಗೆಲ್ಲುವ ಮುಖಾಂತರ ಇವತ್ತು ರಾಜ್ಯದಲ್ಲಿ 20 ಸೀಟ್ ತಂದು ಕೊಡೋ ಮೂಲಕ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡುವಂಥ ಕಲ್ಪದಿಂದ ಇವತ್ತು ನಾವು ಮುನ್ನಡಿಬೇಕಾಗಿದೆ ಅನ್ನೋ ಮಾತನ್ನು ಸಂದರ್ಭ ಹೇಳಿ ಇವತ್ತು ಇನ್ನೊಂದು ವಿಚಾರಗಳನ್ನು ಹೇಳಿದೆ. SIR ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕಾದ್ರೆ, ವಿಶೇಷವಾಗಿ ನಗರದಲ್ಲಿ. ಯಾಕಂದ್ರೆ ಹೋದ ಸಲ ನಗರದಲ್ಲಿ ನನಗನ್ಸ್ಮಟ್ಟಿಗೆ ನಮ್ಮ ಹಮೀದ್ ಮುಷ್ರಿಫ್ ಅವರು ಇಲ್ಲ, ಅವ್ರು ಇದಕ್ಕೆ ಹಾಜಿಗೆ ಹೋಗಿದ್ದಾರೆ. ಇಲ್ಲಿ 16,000 ವೋಟುಗಳನ್ನ ಬೇರೆ ಬೇರೆ ಕಡೆ ತಂದು ಹಾಕ್ಸುವಂಥ ಕೆಲಸ ಆಗಿದೆ. ಭಾಳಷ್ಟು ಮ್ಯಾನಿಪುಲೇಷನ್. ಈ BJP ಅವರು ಏನಿದಾರಲ್ಲ ಇದ್ರಾಗ ಎಕ್ಸ್ಪರ್ಟ್ ಅವ್ರು ಚುನಾವಣೆ ಇದ್ರಾಗ ಬೇರೆ ಮತಕ್ಷೇತ್ರದಿಂದ ಬೇರೆ ಬೇರೆ ಕಡೆ ತಂದು 16,000 ಮತಗಳನ್ನ ಇಲ್ಲಿ ತಂದು ಹಾಕಿದಂಥದ್ದು ಕೂಡ ಇವತ್ತು ಹಮೀದ್ ಮುಷ್ರಿಫ್ ಅವ್ರಿಗೆ ಆ ಅನುಭವ ತುಂಬಿಸಿದೆ. ಹೀಗಾಗಿ ನಾವು ಭಾಳ ಜಾಗರೂಕತೆಯಿಂದ ಈ SIR ಏನಿದೆಯಲ್ಲ, ಈ SIRನಲ್ಲಿ ಏನು ಮಾಡ್ತಾರೆ, ನಾವು ಬೇರೆ ಬೇರೆ ಕಡೆ ನೋಡಿದ್ದೀವಿ. ಕಲ್ಕತ್ತಾದಲ್ಲಿ ಎಲ್ಲ ಕಡೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ವೋಟರ್ಸ್ ಅದಾರ, ಬಡವರು, ವಿಶೇಷವಾಗಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು, ಸ್ಲಮ್ಗಳಿಗೆ ಅಂತಲ್ಲಿ ಇವತ್ತು ಸಹ ಅವರು ಟಾರ್ಗೆಟ್ ಮಾಡಿ ನಮ್ಮ ವೋಟ್ಗಳನ್ನ ಕಟ್ ಮಾಡ್ತಾರೆ. ಯಾಕೆ ಒಬ್ಬ ಶಾಸಕನಾಗ ಆರಿಸಿ ಬರೋದು ಎಷ್ಟು, ಒಂದು 5,000 10,000 ಒಂದು 10,000 ವೋಟ್ ಕಟ್ ಆತಂದ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗಿಬಿಡ್ತದೆ. ಅಪಲ್ ತುಂಬ ಜಾಗ ಏರ್ ಕರ್ನಾಟಕ ಅದನ್ನು ಹೆಚ್ಚಿಗೆ ನೀವು ಎಲ್ಲ ಕೂಡ ಮಾಡಬೇಕು, ನಾವು ಇದು ಮಾಡ್ತೀವಿ. ತನ್ನ ಮೂಲಕ SIRನಲ್ಲಿ ಈ ರೀತಿ ಯಾವುದೇ ಒಬ್ಬ ಬಡವನ, ಯಾವುದೇ ಒಬ್ಬ ಸ್ಲಮ್ನಲ್ಲಿರುವಂಥಂತೂ ಯಾವುದೇ ಒಬ್ಬ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದವರು ವೋಟರ್ನ ನ್ಯಾಯಯುತವಾದದ್ರ ಇವತ್ತು ತೆಗೆದು ಹಾಕುವಂಥದ್ದು ಹಾಕಬಾರ್ದು. ಮತ್ತು ಬೋಗಸ್ ವೋಟ್ಸ್ ಬಂದು ನಮ್ಮಲ್ಲಿ ಶೇರ್ ಅಂತ ಹಾಕ್ಬೇಕು, ಅದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎರಡೂ ಕೆಲಸಗಳನ್ನ ಮಾಡೋ ಕೆಲಸದಲ್ಲಿ ನಾವು ಮಾಡೋಣ ನಮ್ಮ ಮಾತನ್ನು ಹೇಳಿ, ಜಿಲ್ಲಾ ಕಾಂಗ್ರೆಸ್ ಅಂದರೆ ಪಕ್ಷ ಇವತ್ತು ದಿವಸ ಮುಖ್ಯ. ಪಕ್ಷ ನಂತರ ಸರ್ಕಾರ. ಇವತ್ತು ಪಕ್ಷ ಇಲ್ಲದ್ರೆ ಸರ್ಕಾರಗಳು ಬರೋದಿಲ್ಲ. ಪಕ್ಷದಿಂದ ಇವತ್ತು ದಿವಸ ಮುಖ್ಯಮಂತ್ರಿ, ಪಕ್ಷದಿಂದ ಇವತ್ತು ದಿವಸ ನಾವು ಮಂತ್ರಿಗಳು, ಶಾಸಕರು. ಅದನ್ನು ನಾವು ಭಾಳ ಅರ್ಥಪೂರ್ಣವಾಗಿ ತಿಳ್ಕೊಳ್ಬೇಕಾಗಿತ್ತು. ರಾಜವಲ್ಗ ಅವರು ಹೇಳಿದರು, ಬಹುಶಃ ನಾನು 91ರ ರಾಜಕೀಯಕ್ಕೆ ಬಂದ ಮೇಲೆ, ನಮ್ಮ ತಂದೆಯವ್ರ ಇದರ ನಂತರ ನಾನು ಬೈ ಎಲೆಕ್ಷನ್ ಶಾಸಕನಾದ ಮೇಲೆ ಅನೇಕ ಸಲ ನಾನು ಶಾಸಕನಿರಲಿಲ್ಲ. ಆ ಶಾಸಕನಿಲ್ಲಾರ್ದಾಗ ಕೂಡ ಇವತ್ತು ಬೃಹತ್ ಕಾರ್ಯಕ್ರಮಗಳು ಏನಾದರೂ ಆಗಿದ್ರೆ ಅದನ್ನು ನಾನು ಮಾಡಿದ್ದೀನಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಂದಾಗ, ಏನು ಮೊದಲು ಮಹಿಳಾ ವಿಶ್ವವಿದ್ಯಾಲಯ ಇದು ಬಂದಾಗ ನಾನು ಚುನಾವಣೆ ಸೋತಿದ್ದೆ ನಾನು. ಆದರೆ ಆ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥವನು 10,000 ಜನ ಕೂಡಿಸಿದವನು ನಾನೇ. ಇವತ್ತು ದಿವಸ ಸ್ವಲ್ಪ ಏನೋ ರಾಜಕಾರಣ ನಡೀತು, ಅದು ಆಯ್ತು ಬಿಡಿ ಅದನ್ನು. ಆದರೆ ಅವತ್ತು ಕೂಡ ನಾನೇ ಜನರು ಸೇರಿಸುವಂಥ ಕೆಲಸ ಮಾಡಿದೆ, ನಿಮ್ಮೆಲ್ಲರ ಜೊತೆ ಕೂಡಿ. ನಾನು ಒಬ್ಬನೇ ಅಲ್ಲ, ನಿಮ್ಮೆಲ್ಲರ ಜೊತೆ ಕೂಡಿ. ಅದೇ ರೀತಿ ಇವತ್ತೊಂದು ದಿವಸ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಬಿಜಾಪುರಕ್ಕೆ 2014 ಬಂದ ಸೇಮ್ ದಿವಸ ಇವತ್ತು ದಿವಸ ನಾವು ಯಾವುದು 14ರಾಗಲ್ಲ, ಅದೇ ದಿವಸ ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವ್ರಿಗಿಂತ ದೊಡ್ಡ ಫಂಕ್ಷನ್ ಇವತ್ತು ದಿವಸ ನಾವು ಮಾಡಿದ್ವಿ. ಯಾಕಂದ್ರೆ ನಮ್ಮ ಪಕ್ಷವನ್ನು ನಾವು ಜೀವಂತ ಇಡಬೇಕು. ಆಮೇಲೆ ಎಷ್ಟೋ ಸಲ ಅನೇಕ ಜಿಲ್ಲಾ ಪಂಚಾಯತ್ಗಳು ತಗೊಳ್ಳಿ, ನಾನು ಅಧಿಕಾರನಾಗ ಇರ್ಲಾರ್ದಾಗೂ ಕೂಡ ಜಿಲ್ಲಾ ಪಂಚಾಯತ್ಗಳು ನಮ್ಮಲ್ಲಿ ಮೆಜಾರಿಟಿ ತೊಗೊಂಡ್ಬರುವಂಥದ್ದಾಗಲಿ, ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಏನಾದರೂ ಮಾಡಿ ಇವತ್ತು ನಮ್ಮ ಅವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ವಿ. ತನು ಮನ ಧನದಿಂದ ನಾನು ಖರ್ಚು ಮಾಡಿದ್ದೀನಿ. ಅದ್ರಾಗ ಪರ್ಸಪ್ಪಣ್ಣ ತೇಲಿ ಇರ್ಬೋದು, ನಮ್ಮ ಕಳ್ಳಿ ಮನೆ ಇರ್ಬೋದು, ಇನ್ನೊಬ್ಬ ಯಾರಿದ್ದಲ್ಲಪ್ಪ ಮುದ್ದೆ ಬಡ್ದ ಹುಡುಗ ಸಿದ್ದಣ್ಣ ಮೇಟಿ ಇರ್ಬೋದು, ಹಿಂಗೆ ಎಲ್ಲರಿಗೂ. ಮತ್ತು ಕಾರ್ಪೊರೇಷನ್ ಕೂಡ ನಮ್ಮ ಮೆಜಾರಿಟಿ ಇರ್ಲಿಕ್ಕಂದ್ರೂ ಕೂಡ ನಾನು ಸಜ್ಜಾದೆ ಮುಸ್ರಿ ಹಿಡ್ಕೊಂಡು ಎಲ್ಲರೂ ಪಕ್ಷಿ ಹಿಡ್ಕೊಂಡು ಎಲ್ಲರೂ ನಾವು ತುರುಸು ಮಾಡಿದ್ಕೊಂಡು ಬಂದಿದ್ದೀವಿ. ಅದಷ್ಟು ಮಟ್ಟಿಗೆ ಒಂದು ದಿವಸ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ನಾವು ಮೆಜಾರಿಟಿ ಇರ್ಲಾರ್ದಾಗ ಬಡ್ದಾಡೋದು ಭಾಳ ಕಷ್ಟ ಆಗ್ತದೆ. ಮೆಜಾರಿಟಿ ಬರೋಂಗೆ ನಾವು ಮಾಡಬೇಕು ಇವತ್ತೊಂದು ದಿವಸ. ಆ ಕೆಲಸ ಈಗ ನಾಳೆ
ಒಂದು ತುಟ್ಲೆ ನಮಗೆ ಚುನಾವಣೆ ಬರ್ತಾವೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸ್ಥಾನಮಾನ ಮಾಡೋ ಮೂಲಕ ಅವ್ರಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದಾಗಬೇಕು. ಅವ್ರಿಗೂ ಕೂಡ ಅಧಿಕಾರ ಇವತ್ತನ್ನು ಸಹ ಕೊಡುವಂಥ ಕೆಲಸ ನಮ್ಮಲ್ಲಿ ಆಗಬೇಕು. ಮತ್ತು ಈಗಾಗಲೇ ಸರ್ಕಾರ ಇದೆ, ಎಲ್ಲರಿಗೂ ಕೂಡ ಏನಾಗ್ತದೆ, ಒಂದೊಂದು ಜಿಲ್ಲೆಗೆ 1-2 ಪೋಸ್ಟ್ ಬರ್ತಾವೆ. ಎಲ್ಲ ನಮ್ಮ ಜಿಲ್ಲೆ ಒಂದೊಂದು ಜಿಲ್ಲೆಯಾಗ 100 ಮಂದಿ ನಾವು ಅದೀವಿ, ಎಲ್ಲರೂ ಅದಾರೆ. ಅದು ಆಗಿರೋರ್ಗಿಂತ ಹೆಚ್ಚಿಗಾರರು ಕೂಡ ಇದ್ದಾರೆ, ಅದನ್ನು ಕೂಡ ನಾನು ಅದನ್ನು ಒಪ್ತೀನಿ. ಹೀಗಾಗಿ ಭಾಳ ಕಷ್ಟಕರ ಸಾಧ್ಯ ಇವತ್ತೊಂದು ದಿವಸ. ಅದಾಗಿನೂ ಕೂಡ ಈ ಶಕ್ತಿ ಮೀರಿ ಇವತ್ತೊಂದು ದಿವಸ ಆ ಒಂದು ವಿನಂತಿಯನ್ನು ನಮ್ಮ ಮಲ್ಲಿಕಾರ್ಜುನ ಲೋಣಿಯವರು ಮಾಡಿದ್ದಾರೆ. ಆ ಲೋಣಿಗೆ ಅವರು ಇದಕ್ಕೆ ನಾನು ಸ್ಪಂದನೆ ಮಾಡಿ ಇವತ್ತು ಕಾರ್ಯಕರ್ತರಿಗೆ ಹೆಚ್ಚಿಗೆ ನಮ್ಮ ನಿಗಮ ಮಂಡಳಿಗಳಲ್ಲಿ ಮತ್ತು ಇದರಲ್ಲಿ ಒಂದು ಪ್ರಯತ್ನವನ್ನು ಸಹ ಮಾಡ್ತೀನಿ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ, ನಾನು ನೀರಾವರಿ ಸಚಿವನಾಗಿದ್ದಾಗ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ 58,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ವಿಜಯಪುರ ಜಿಲ್ಲೆಗೆ 14,000 ಇವತ್ತೊಂದು ದಿವಸ ಕೋಟಿ ರೂಪಾಯಿ ಯೋಜನೆಗಳು ಕೊಟ್ಟಿವೆ. ಸಿದ್ದರಾಮಯ್ಯ ಸಾಹೇಬರು ನನಗೆ ಎಂದೂ ಕೂಡ ಯಾಕಪ್ಪ ಇಷ್ಟು ದುಡ್ಡು ನೀವು ಒಯ್ತಿ ಅಂತ ಕೇಳಿಲ್ಲ. ಒಂದು ಕ್ಯಾಬಿನೆಟ್ನಾಗ ಅಂತೂ ನಾವು ಬರೀ ತುಳಸಿ ಬಬಲೇಶ್ವರ 3,600 ಕೋಟಿ ರೂಪಾಯಿ ತೊಗೊಂಡು. ಅವತ್ತು ನನಗೆ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗೂ ಜಲಸಂಪನ್ನ ಸರ್ ಇದೇನು ಆಗಂಗಿಲ್ಲ ವಿಚಾರ ಮಾಡಿರಿ ಅಂದರು. ಆಗಂಗಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಟ್ಟಿರ್ತೀನಿ. ಆದರೆ ಕ್ಯಾಬಿನೆಟ್ನಾಗ ಆಗಿದ್ದೇನಂದ್ರೆ ನಾನು ಹೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೋಡಿದ್ರು 3,000 ಯಾರು ಎಲ್ಲರನ್ನ ಯಾರ್ಯಾರು ಕ್ಯಾಬಿನೆಟ್ ಉಳಿದ ಮೆಂಬರ್ಗಳು ಜಗ ತೆಗಿತಾರ ತಗೊಂಡಿದ್ದು ನಾನು. ನಿಮ್ಮ ಜಿಲ್ಲೆಗೆ ನೀವೆಲ್ಲ ಇಷ್ಟೆಲ್ಲ ದುಡ್ಡು ಒಯ್ತಿದ್ದೀರಿ ಅಂಥೇಳಿ ಯಾರೂ ಕೂಡ ಮಾತಾಡಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಯ್ತೀವಿ ವೈಪ ಎಂ ಬಿ ಪಾಟೀಲ್ ಅವರ ಔದಾರ್ಯತೆ ಇವತ್ತು ದಿವಸ ನಾವು ಇವತ್ತು ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ನೀರಾವರಿ ಮಾಡಿದ್ದೀವಿ. ಇನ್ನೊಂದು ಹಂತ ನಮ್ಮದು ಆಲ್ಮಟ್ಟಿ ಅಣೆಕಟ್ಟು ಹೆಚ್ಚಿಗೆ ಆಗಬೇಕು, ಎತ್ತರ 519 520 ಆಗಬೇಕು. ತನ್ನ ಮೂಲಕ ಹೊಲಗಳಿಗೆ ನೀರು ಕೊಡುವಂಥದ್ದು ಆಗಬೇಕು. ಯಾಕಂದ್ರೆ ನಮ್ದು ಏನೋ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಈಗ ಏನು ಕೆಲಸ ಮಾಡಿದ್ದು ಗೆಜೆಟ್ ನೋಟಿಫಿಕೇಶನ್ಗೆ ಪೂರ್ವವಾಗಿ ನಾವು ಮಾಡಿದ್ದೀವಿ. ಅದರ ನಂತರ ಆಗಬೇಕಾಗಿದ್ದ ಕೆಲಸ ಇದೆ. ಇನ್ನೂ ನೋಟಿಫಿಕೇಶನ್ ಇನ್ನು ಮೇಲೆ ಆಗಬೇಕಾಗಿದ್ದ ಕೆಲಸ ನಾವು ಮೊದಲು ಮಾಡಿದ್ದೀವಿ, ಪ್ರಯರ್ ಆ್ಯಕ್ಷನ್. ಹೀಗಾಗಿ ಒಂದು ಹಂತಕ್ಕೆ ನಾವು ಇವತ್ತೊಂದು ದಿವಸ ಈ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಬೊಕ್ಷಿ ನೀರನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ಇಂಡಸ್ಟ್ರೀಸ್ ಮಂತ್ರಿಯಾಗಿಯೂ ಕೂಡ ನಾನು ಪ್ರತಿ ಮೀಟಿಂಗ್ ಏನಾರ ಮಾಡಬೇಕಪ್ಪ. ಯಾಕಂದರೆ ಇಂಡಸ್ಟ್ರೀಸ್ ತರೋದು ಭಾಳ ಕಷ್ಟಕರ ಕೆಲಸ. ನೀರು ತಂದಿದ್ದು ನಾವು ಸರಳ ಆಯಿತು, ಆದರೆ ಇಂಡಸ್ಟ್ರಿ ತರೋದು ಭಾಳ ಕಷ್ಟ. ಅವರೆಲ್ಲ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ, ಬರೀ ಬಿಜಾಪುರಕ್ಕೆ ಬರೀ ಅಂದ್ರೆ ಇಲ್ರಿ ಬೆಂಗಳೂರು ಕೊಡ್ರಿ, ನಾವು ಹೈದರಾಬಾದ್ಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಪೂನಾಕ್ಕೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ ಅಂತ ಅನ್ಸಿಸ್ತಾರೆ ನಮ್ಮನ್ನು. ಹೀಗಾಗಿ ಆದರೂ ಕೂಡ ನಾವು ಪ್ರಯತ್ನ ನಡೆದದು. ಈಗ ಮೈಸೂರು ಸ್ಯಾಂಡಲ್ ಸೋಪ್ ನಂತರ ನಾವು 500 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿ ಭಾಳ ದೊಡ್ಡ ಮಾಡಿದ್ದೀವಿ. ಆ ಫ್ಯಾಕ್ಟ್ರಿ 2ನೇ ಫ್ಯಾಕ್ಟ್ರಿ ಉತ್ತರ ಕರ್ನಾಟಕ ಹಾಕ್ಬೇಕಂತ ಬಂದಾಗ ನಾವು ಬಿಜಾಪುರ ಮಾಡಬೇಕು. ನಾನೇ ಅದನ್ನು ಬೆಳೆಸಿದ್ದೀನಿ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್. ನಮ್ಮದು ಸ್ವಾರ್ಥನೂ ಇರುವುದಲ್ಲ, ಅದಕ್ಕೆ ನಮ್ಗೆ ಇಟ್ಟಂಗಾಗ ಒಂದು ಸುಮಾರು 1000 ಮಂದಿಗೆ ಉದ್ಯೋಗ ಸಿಗ್ತದೆ. ಕ್ಯಾಂಪಕೋಲ ಒಂದು 1200 ಜನರಿಗೆ ಉದ್ಯೋಗ ಕೊಡ್ತಾರೆ. ಸುಜಲಾ ಒಂದೊಬ್ಬರು ಬರ್ತಾ ಇದ್ದಾರೆ, ಅವರು ಒಂದು 2,000 ಮಂದಿಗೆ ಉದ್ಯೋಗ ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಇವರು ವಿಟೇರ ಅಂಥೇಳಿ ಎಲ್ಲ ಈ ತೊಗರಿ ಗಿಗರಿ ಎಲ್ಲ ಇದು ಮಾಡ್ಕೊಂಡು ಫುಡ್ ಪ್ರೊಸೆಸಿಂಗಿದೆ, ಅವ್ರನ್ನ 300 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಉದ್ಯೋಗ ಕೊಡೋಕ್ಕಿಂತ ಜಾಸ್ತಿ ಅವರು ಈ ಪಲ್ಸಸ್ಸನ್ನು ಬೆಳೆ ಕಾಳುಗಳನ್ನು ಖರೀದಿ ಮಾಡೋದ್ರಿಂದ ನಮ್ಮ ರೈತರಿಗೆ ಶಕ್ತಿ ಬರುವಂಥದ್ದಾಗ್ತದೆ. ಹೀಗೆ ಮಾಡಿದರೆ ನನ್ನ ಅವಧಿಯಲ್ಲಿ 2 ವರ್ಷನಾಗ ಒಂದು 10 ಫ್ಯಾಕ್ಟ್ರಿ ಇವತ್ತೊಂದು ದಿವಸ ಒಂದು 10 ಫ್ಯಾಕ್ಟ್ರಿಯರೇ ಇವತ್ತೊಂದು ದಿವಸ ನಾನೇನು ದೇವರಲ್ಲಿ ಎಲ್ಲವನ್ನೂ ಮಾಡ್ತೀನಿ ಸುಳ್ಳು ಹೇಳುವಂಥದ್ದಲ್ಲ. 10 ಫ್ಯಾಕ್ಟ್ರಿಯರೇ ಇಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಪ್ರಯತ್ನವನ್ನು ಇವತ್ತು ದಿವಸ ಮಾಡಿದ್ದೀನಿ. ಇವತ್ತು